ನಮಸ್ಕಾರ. ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ. ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು, ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ. ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ. ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವಾ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು. ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು, BTR ಅಂತಾರೆ. ಇದ್ರ ಪ್ರಕಾರ ಜನ್ಮ ಸಮಯವನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು 2-3 ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು, ದಶೆಗಳಾಗಿರ್ಬೋದು, ಮತ್ತು ಚರದಶೆ, ಆಮೇಲೆ ಮಾಂಡುಕ ದಶೆ, ಆಮೇಲೆ ಯೋಗಿನಿ ದಶೆಗಳಂತೆಲ್ಲ ಇದೆ. ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ, ಬಹಳಷ್ಟು ದಶೆಗಳಿದೆ, 40ಕ್ಕೂ ಮೇಲ್ಪಟ್ಟಿದೆ. ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯನ್ನು ಕೂಡ ಅದಕ್ಕೆ ಅನ್ವಯ ಮಾಡಿದ್ರೆ ಒಳ್ಳೆಯದು. ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು. ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜೆಮ್ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ. ಆಮೇಲೆ ನ್ಯೂಮರಾಲಜಿ ಇದನ್ನೆಲ್ಲ ಹೇಳೋರು ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ, ಅವ್ರ ಭವಿಷ್ಯ ಒಂದೇ ಥರ ಇರಲ್ಲ. ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ 1-2 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು. ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು. ಒಳ್ಳೆಯ ಜ್ಯೋತಿಷಿ ಅದನ್ನ ಯಾವುದು ಕೂಡ ಮಾಡಲ್ಲ. ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ. ಸೊ ಇಷ್ಟು ವಿಚಾರಗಳಿದೆ. ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಮಂತ್ರೇಶ್ವರ ರಚಿತ ಫಲದೀಪಕ ಗ್ರಂಥದ ಆಧಾರವಾಗಿ ನಾವು ಒಂದು ಈ ಚಂದ್ರ ರಾಶಿಯಿಂದ ನೋಡೋದಾದರೆ ಏನೆಲ್ಲ ಘಟನೆಗಳು ನಡಿಬೋದು ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಾದರೆ ರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಇರುವಂಥದ್ದು ಇದು ಬಹಳ ಶುಭ ಅಂತ ಹೇಳ್ಬೋದು. ಯಾಕೆಂದರೆ ಗುರುಗ್ರಹ ಬಹಳ ನಿಧಾನವಾಗಿ ಚಲಿಸುವಂಥ ಗ್ರಹ, ಜೊತೆಯಲ್ಲಿ ತನ್ನ ಒಂದು ಉಚ್ಚ ಸ್ಥಾನದಲ್ಲಿ ಗುರುಗ್ರಹ ಇರುವಂಥದ್ದು ಬಹಳ ಒಳ್ಳೆಯದು. ಇದು ಇವರಿಗೆ ಮೊದಲನೇದಾಗಿ ಉತ್ತಮ ಆರೋಗ್ಯವನ್ನು ಕೊಡುವ ಸಾಧ್ಯತೆ ಇರುತ್ತೆ. ಆರೋಗ್ಯದ ಸಮಸ್ಯೆಗಳೇನೋ ನೀವು ಫೇಸ್ ಮಾಡ್ತಿದ್ರೆ ಅದರಿಂದ ನೀವು ಹೊರಗಡೆ ಬರ್ತೀರಾ. ಆಮೇಲೆ ಸಪ್ತಮ ಭಾವನ ಅದು ನೋಡೋದ್ರಿಂದ ನಿಮಗೆ ಖಂಡಿತವಾಗಲೂ ಸಹ ವಿವಾಹದ ಪ್ರಾಪ್ತಿ ಆಗುತ್ತೆ. ವಿವಾಹ ವಿಳಂಬ ಆಗ್ತಿರುತ್ತೆ ಏನೋ ಒಂದು ಸಮಸ್ಯೆಗಳಿಂದ. ಈ ಕುಜದೋಷ ಅಂತಾರೆ. ಆ ಒಂದು ಸಪ್ತಮ ಭಾವದಲ್ಲಿ ಏನಾದರೂ ಗುರುಗ್ರಹದ ದೃಷ್ಟಿ ಬಿದ್ದರೆ ಕುಜದೋಷ ಕ್ಯಾನ್ಸಲ್ ಆಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಗುರುಗ್ರಹ ವಿವಾಹವನ್ನು ಕರುಣಿಸುತ್ತೆ, ಸಂತಾನ ಪ್ರಾಪ್ತಿಯನ್ನು ಮಾಡುತ್ತೆ. ಯಾಕೆಂದರೆ 3 ದೃಷ್ಟಿಗಳು ಗುರುಗ್ರಹಕ್ಕೆ, ಯಾವುದು ಪಂಚಮ ಭಾವ, ನವಮ ಭಾವ, ಸಪ್ತಮ ಭಾವ ಕೂಡ. ಸೊ ಇದನ್ನೆಲ್ಲ ಗಮನಿಸಿದಾಗ ಒಂದು ಶುಭ ಸಮಯವಿದೆ, 1 ವರ್ಷದ ತನಕ ಇದೆ ಅಂತ ಹೇಳ್ಬೋದು. ಉತ್ತಮವಾಗಿರೋ ಸಮಯ ಸಂತಾನಕ್ಕೋಸ್ಕರ, ವಿವಾಹಕ್ಕೋಸ್ಕರ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಧ್ಯಾತ್ಮಿಕ ವಿಷಯದಲ್ಲೂ ಕೂಡ. ಮತ್ತು ಗುರುಗ್ರಹದ ಒಂದು ಲಾರ್ಡ್ಶಿಪ್ ಅಂತ ನಾವೇನು ಹೇಳ್ತೀವಿ, ಲಾರ್ಡ್ಶಿಪ್ ಅಂದರೆ ಆ ಗ್ರಹಕ್ಕೆ ಒಂದು ತನ್ನದೇ ಆಗಿರುವಂತಹ ಒಂದು ಭಾವಾಧಿಪತಿ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ನೆಗೆಟಿವ್ ಆಗಿ ಕೂಡ ಇಶ್ಯೂಸ್ ಬರ್ಬೋದು. ಬಟ್ ಬಹಳ ಶುಭ ಗ್ರಹ ಆಗಿರೋದ್ರಿಂದ ಅವರಿಗೆ ಇಷ್ಟೆಲ್ಲ ಪಾಸಿಟಿವ್ ವಿಷಯಗಳು ಇದೆ. ಬಟ್ 2ನೇ ಮನೆ ಕೇತು ಇರೋದ್ರಿಂದ ಅನವಶ್ಯಕವಾದಂಥ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಅನಾವಶ್ಯಕವಾಗಿರೋ ವಿಚಾರಗಳಿಗೆ ಹಣ ಪೋಲಾಗ್ಬೋದು, ಲಾಸ್ ಆಗ್ಬೋದು, ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಳ್ಳೆಯ ಸಮಯ ಅಲ್ಲ. ಹೊಸ ಬಿಸ್ನೆಸ್ಗಳು ಮಾಡೋದಕ್ಕೂ ಕೂಡ ಇದು ಒಳ್ಳೆಯ ಸಮಯ ಅಲ್ಲ. ನಿಮ್ಮ ಬಿಸ್ನೆಸ್ಸನ್ನು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಅದಕ್ಕೆ ಅದೇ ರೀತಿಯಲ್ಲಿ ತಗೊಂಡೋಗೋದು ಒಳ್ಳೆಯದು. ಅದು ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗಿ, ಹೊಸದಾಗಿ ಬದಲಾವಣೆಗಳು ಆಲ್ಟ್ರೇಷನ್ ಮಾಡೋದು ಬೇಡ. ವಿದೇಶದಲ್ಲಿ ಜಾಬ್ಗೆ ಹುಡುಕ್ತಿರೋರಿಗೆ, ಜಾಬ್ನ ಚೇಂಜ್ ಮಾಡಬೇಕು ಅಂತ ಇರೋರಿಗೆ ಇದು ಬಹಳ ಉತ್ತಮ ಸಮಯ. ಹಲವಾರು ಆಪರ್ಚುನಿಟೀಸ್ಗಳು ನಿಮಗೆ ಬರುತ್ತೆ. ಸೊ ಆ ಆಪರ್ಚುನಿಟೀಸ್ಗಳನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು. ಬಟ್ ಇದಕ್ಕೂ ದಶೆ ನಿಮಗೆ ಸರಿಯಾಗಿ ಫೇವರೇಬಲ್ ಆಗಿರಬೇಕು. ದಶೆ ಫೇವರೇಬಲ್ ಆಗಿದ್ದು ಚಂದ್ರ ರಾಶಿಯಿಂದಲೂ ಕೂಡ ನಮಗೆ ಪಾಸಿಟಿವ್ ಆಗಿ ಎಲ್ಲ ಬದಲಾವಣೆ ಆಗಿದೆ ಅಂದರೆ 100% ತಿಳ್ಕೊಳ್ಳಿ ಕರಿಯರಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ. ಅದು ವೆದರ್ ಇಟ್ ಈಸ್ ಎ ಪ್ರೈವೇಟ್ ಆರ್ ಗೌರ್ಮೆಂಟ್. ಸೊ ಎರಡರಲ್ಲಿ ಯಾವ್ದು ಬೇಕಾದ್ರೂ ಆಗ್ಬೋದು. ಆಮೇಲೆ 3ನೇ ಮನೆಯಲ್ಲಿ ಶುಕ್ರ ಗ್ರಹ ಇದು ಚತುರ್ಥಕ್ಕೆ ಬರುತ್ತೆ. ಇದು ಕೂಡ ನಿಮಗೆ ಏನಾಗುತ್ತೆ ಅಂತಂದರೆ ಈ ಶುಕ್ರ ಗ್ರಹದ ಪರಿಣಾಮದಿಂದ
ಪ್ರಾಪರ್ಟಿ ತಗೊಳ್ಳೋ ಯೋಗ, ವೆಹಿಕಲ್ಸ್ನ ತಗೊಳ್ಳೋ ಯೋಗ, ಗ್ಯಾಡ್ಜೆಟ್ಸ್ಗಳು ಅಥವಾ ನೀವು ಇಷ್ಟಪಟ್ಟಂಥ ಒಂದು ವಸ್ತು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನೆಗೆ ಸೇರುವಂಥ ಸಾಧ್ಯತೆಗಳಿರುತ್ತೆ. ಇನ್ನೊಂದೇನೆಂದರೆ ಅಷ್ಟಮ ಭಾವದಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ನಿಮಗೆ ಇಷ್ಟೆಲ್ಲ ವಿಚಾರಗಳು ಕರ್ಕಾಟಕ ರಾಶಿಯವರಿಗೆ ಬಹಳ ಉತ್ತಮವಾಗಿರುವಂಥದ್ದು. ಮತ್ತು ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಕಲಹಗಳು, ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿಗಳು, ಇಬ್ಬರ ಮಧ್ಯೆ ಒಂದು ಸಾಮರಸ್ಯ ಹಾಳಾಗುವಂಥ ಘಟನೆಗಳು ನಡೆಯೋ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿ ಇರುತ್ತೆ. ಆಮೇಲೆ ನವಮ ಭಾವದಲ್ಲಿ ಒಂದು ಶನಿಗ್ರಹ ಇರುವಂಥದ್ದು ಒಂದು ರೀತಿ ತಂದೆ ಜೊತೆ ವಾಗ್ವಾದಗಳು ಇವೆಲ್ಲ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಶನಿಗ್ರಹ ನವಮ ಭಾವದಲ್ಲಿ ಇರುವಂಥದ್ದು ಸಂಚಾರಕ್ಕೆ ಕಾರಣ ಆಗ್ತದೆ. ಅಂದರೆ ತುಂಬ ಸಂಚಾರ ಮಾಡುವ ಸಾಧ್ಯತೆ, ವಿದೇಶಗಳಿಗೆ ಹೋಗೋ ಅವಕಾಶ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜಾತಕದ ವಿಶ್ಲೇಷಣೆ ಅಂತ ಬಂದಾಗ ಇದನ್ನು ತುಂಬ ಸೈಂಟಿಫಿಕ್ ವೇಯಲ್ಲಿ ಮಾಡಬೇಕಾಗತ್ತೆ. ಫಸ್ಟು ನಾವು ಜಾತಕದಲ್ಲಿರುವಂಥ ಅವ್ರ ಸಮಯವನ್ನು ಸರಿ ಮಾಡಬೇಕು, ಲಗ್ನವನ್ನು ಕಂಡುಹಿಡಿಯಬೇಕು, ಆನಂತರದಲ್ಲಿ ಪ್ರಶ್ನೆ ಕುಂಡಲಿ, ಆನಂತರ 2-3 ದಶೆಗಳು, ಯೋಗಿನಿ ದಶೆ, ಚರದಶೆ, ಆಮೇಲೆ ವಿಂಶೋತ್ತರ ದಶೆಯಲ್ಲಿ ಅವ್ರಿಗೆ ಕಂಡೀಷನಲ್ ದಶೆ ಅಂತ ಬರುತ್ತೆ, ಅದ್ರಲ್ಲಿ ಯಾವ ದಶೆ ಅಪ್ಲೈ ಆಗುತ್ತೋ ಅದನ್ನು ಮಾಡಿ ಪ್ರಶ್ನೆ ಕುಂಡಲಿನಾಗಿ ಒಂದು ಕರೆಕ್ಟಾಗಿ ಆ ಒಂದು ಘಟನೆಗೆ, ಈಗ ಜಾಬ್ ಅಂತಂದರೆ ಆ ದಶಮ ಭಾವವನ್ನು ಸರಿಯಾಗಿ ದಶಾಂಶವನ್ನು ಕೂಡ ನೋಡಿ ಒಂದು ಪ್ರಿಡಿಕ್ಷನ್ ಕೊಡಬೇಕು. ಇದು ಯಾವುದು ಮಾಡಿದಾಗಲೇ ಸುಮ್ಮನೆ ಜನರಲ್ ಆಗಿ ನಾನೊಂದು ರಾಶಿ ನೋಡಿ ಅದನ್ನು ಹೇಳಬಾರ್ದು, ಅದು ತಪ್ಪಾಗುತ್ತೆ. ಅದು ಒಬ್ಬ ಒಳ್ಳೆಯ ಜ್ಯೋತಿಷ್ಯ ಲಕ್ಷಣ ಅಲ್ಲ. ಈ ರೀತಿಯಲ್ಲಿ ಜಾತಕದ ವಿಶ್ಲೇಷಣೆ ಮಾಡಿದಾಗ ನಿಮಗೂ ಒಂದು ಗೈಡೆನ್ಸ್ ಸಿಗುತ್ತೆ, ಪ್ಲಸ್ ಪ್ರೆಡಿಕ್ಷನ್ಸು ನಿಜ ಆಗುತ್ತೆ, ಅದಾದಮೇಲೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಸೊ ಆ ಬಗ್ಗೆ ನಾವು ನೋಡಿದಾಗ ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಜಮ್ ಸ್ಟೋನ್ಸು, ರುದ್ರಾಕ್ಷಿಗಳು ಯಾವುದನ್ನು ಫಾಲೋ ಮಾಡಬೇಡಿ. ಮ್ಯಾಜಿಕಲ್ ರೆಮಿಡಿ ಅಂತ ಯಾವುದೂ ಇರಲ್ಲ. ಯಾವ ಸಮಸ್ಯೆ ಒಂದಿನಲ್ಲಿ ಬಗೆಹರಿಸೋಕ್ಕಾಗಲ್ಲ, ಎಲ್ಲದಕ್ಕೂ ಪರಿಹಾರಗಳು ಇಲ್ಲ, ಒಪ್ಕೊಳ್ಳಬೇಕಾಗತ್ತೆ. ಸೊ ಇದನ್ನು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಇರುವಂಥದ್ದು. ಆ ಬಗೆಯಲ್ಲಿ ಸತ್ಯವನ್ನು ತಿಳ್ಕೊಳ್ಳಿ, ಆಗುತ್ತಾ ಇಲ್ಲ ತಿಳ್ಕೊಂಬಿಡಿ. ಆಗಲೇಬೇಕು ಅಂತ ಪ್ರಯತ್ನಕ್ಕೆ ಯಾವುದೇ ಅವಕಾಶಗಳಿಲ್ಲ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಯಾವುದೂ ಕೂಡ ಪರಿಹಾರಗಳನ್ನು ನಿಮಗೆ ಹೇಳಿಲ್ಲ, ಅಲ್ಲಿರುವಂಥದ್ದು ವಿಧಾನವೇ ಬೇರೆ. ಸೊ ಹಾಗಾಗಿ ಈ ರೀತಿ ಜಾತಕವನ್ನು ವಿಶ್ಲೇಷಣೆ ಮಾಡಿಸೋದಕ್ಕೆ ಭೈರವಿ ಆಸ್ಟ್ರೋ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗಲ್ಲಿ ನನ್ನ ಸಂಖ್ಯೆ ಇದೆ, ಅದಕ್ಕೆ ನೀವು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೋಬೋದು.